ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೋಡ್ತಿರ್ಬೋದು ಟೈಮ್ ಇವಾಗ 5:20. ಇಷ್ಟು ಬೇಗ ಎದ್ದಿದ್ದೀವಿ ಇವತ್ತು. ಯಾವಾಗಲೂ ಲೇಟಾಗಿ ಎದ್ದೇಳ್ತಾ ಇದ್ವಿ. ನನಗೂ ಕೂಡ ಸರ್ಪ್ರೈಸ್, ನಿಮಗೂ ಸರ್ಪ್ರೈಸ್, ಎಕ್ಸೈಟ್ಮೆಂಟ್ ಕೂಡ ನನಗೆ. ಎಲ್ಲೋಗ್ತಾ ಇದ್ದೀವಿ ಅಂದ್ಕೊಂಡ್ರೆ ಹೇಳ್ತೀನಿ. ಮಕ್ಕಳನ್ನು ಕೂಡ ಇವತ್ತು ಬೇಗ ಹೆಬ್ರಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾನು ಕೂಡ ಬೇಗ ರೆಡಿಯಾಗಿ ಈ ಥರ ಬ್ಯೂಟಿಫುಲ್ ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಸ್ಯಾರಿ, ವೆರಿ ಕಂಫರ್ಟಬಲ್. ಮಕ್ಕಳನ್ನ ಇಟ್ಕೊಂಡು ಸ್ಯಾರಿ ವೇರ್ ಮಾಡಬೇಕು ಅನ್ನೋರಿಗೆ. ನನಗೂ ಕೂಡ ಈ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ. ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದೀನಿ, ಪೂಜೆ ಇತ್ತು, ಲಕ್ಷ್ಮೀ ಪೂಜೆ. ಪೂಜೆಗೆ ಗಂಡ ಹೆಂಡತಿ ಕೂತ್ಕೋಬೇಕು. ಇದೇ ರೀಸನ್ಗೆ ನನ್ನ ಹಸ್ಬೆಂಡು ಆಫೀಸಿಗೆ ಕರ್ಕೊಂಡು ಹೋಗಿದ್ದು ಪೂಜೆ ಕೂತ್ಕೊಳ್ಳಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ಯಾರು ಇನ್ವೈಟ್ ಮಾಡಿದ್ರಿ, ಹಸ್ಬೆಂಡ್ಗೆ ಹೇಳಿ ನಿಮ್ಮ ವೈಫ್ ಕರ್ಕೊಬನ್ನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ವಾಶ್ ಮಾಡ್ತಕ್ಕಂಥದ್ದು ಎರಡು, ಒಂದು ಗಂಗೆ, ಇನ್ನೊಂದು ಅಗ್ನಿ. ಹಾಗಾಗಿ ಇದುವರೆಗೂ ನಾವು ಮಾಡಿರ್ತಕ್ಕಂಥ ಗೊತ್ತಿಲ್ದಿರೇನೋ ಅಥವಾ ಬೇರೆಯವರು ಹೇಳ್ಬೇಕು ಮಾಡಿರ್ತಕ್ಕಂಥ ಏನೇ ತಪ್ಪು ಒಪ್ಪುಗಳಿದ್ರು ಕೂಡ ಅವನ್ನೆಲ್ಲ ಕ್ಷಮಿಸಿ ಈ ಜಾಗದಲ್ಲಿರ್ತಕ್ಕಂಥ ಪೂರ್ತಿ ಎಲ್ಲ ಕಾರ್ಮಿಕ ವರ್ಗದವರೊಂದಿಗೆ ಸೇರಿಸಿ ಎಲ್ರಿಗೂ ಕೂಡ ಆಯಸ್ಸು, ಆರೋಗ್ಯ, ಶ್ರೇಯಸ್ಸು, ಯಶಸ್ಸು, ಕೀರ್ತಿ ಮತ್ತು ಪ್ರಧಾನವಾದಂಥದ್ದು ನೆಮ್ಮದಿಯನ್ನು, ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಅಗ್ನಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಪೂರ್ಣಾದಾರ್ ವಿಪರಾಪತಸು ಪೂರ್ಣ ಪುನರಾಪಾದ ವಸ್ನೇ ವಿಕ್ರೀಣ ಮಹಾಯುಷಮೂರ್ಜಗ್ನೇ ಚಕ್ರದೋ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಸ್ವಾಹಾ. ಪೂರ್ಣಪತಯ ಅಗ್ನಯ ತುಪ್ಪ ತುಂಬ ಹಾಕ್ತಾ ಇರಿ, ನೀವು ತೋಟಲ್ಲಿ ತುಪ್ಪ ಹಾಕ್ತಾ ಇರಿ. ಓಂ ಸ್ತೋಮಶ್ಚೇಜಶ್ಚರತ್ಯ ಸಾಮಾಚ ಬೃಹಚ್ಚಾರತಂ ತರಂಚ ಸ್ವರ್ದೇವಾಗನ್ಮಾಭೃತ ಭೂಮ ಪ್ರಜಾಪತೆ ಪ್ರಜಾ ಭೂಮವೇಟ್ ಸ್ವಾಹಾ. ಪೂರ್ಣಪದಯ ಅಗ್ನಯ ಇದನ್ನಮಮ. ಹಾಗೆ ಇರಿ. ಇಬ್ಬರು ಹೆಣ್ಮಕ್ಳು ಯಜ್ಞೇಶ್ವರನಿಗೆ ಅರ್ಶನ ಕುಂಕುಮ ಹೂವ ಅಕ್ಷತೆ ಪೂಜೆ ಮಾಡಿ. ಯಜ್ಞೇಶ್ವರ ಮೂರ್ತಯೇ ನಮಃ. ಷೋಡಶೋಪಚಾರ ಪೂಜಾರ್ತೆ ಹರಿದ್ರಾಚೂರ್ಣಂ ಸಮರ್ಪಯಾಮಿ, ಕುಂಕುಮಚೂರ್ಣಂ ಸಮರ್ಪಯಾಮಿ, ಸಕಲ ಮಂಗಲೋಪಚಾರ ಪೂಜಾರ್ತೆ ಪುಷ್ಪಾಕ್ಷತಾನ್ ಸಮರ್ಪಯಾಮಿ. ತಟ್ಟೆ ಕೆಳಗಡೆ ಇಟ್ಬಿಡಿ. ಐಸಲಿ ತುಪ್ಪ ಹಾಕಿ. ಓಂ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಸಚ್ಚಿದಾತ್ಮನೆ ಬ್ರಹ್ಮಣೇ ಸ್ವಾಹ. ಚೌಟ್ ಕೆಳಗಡೆ ಇಡಿ, ಕೈ ಮುಕ್ಕೊಳ್ಳಿ, ಹೇಳಿ. ಅಗ್ನಯೇ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅವ್ಯವಾಹನ ಓಂ ನಮಃ ಇತಿ. ಇದು ಹೋಗ್ಬಿಟ್ಟು ಹಾಗೆ ಹೋಮಕ್ಕೆ ಕುಂಡದ ಕಡೆ ನಮಸ್ಕಾರ ಮಾಡಿ. ಪೂಜೆ ಎಲ್ಲ ಆಯಿತು, ಹೋಮನು ಕಂಪ್ಲೀಟ್ ಆಯಿತು. ನಾನೇನು ಸ್ಟೋನ್ ಕ್ಲಿಪ್ಪಿಂಗ್ ಎಲ್ಲ ತೆಕ್ಕೊಳ್ಳಿಲ್ಲ, ಬೇರೆಯವ್ರು ತೆಗ್ದಿದ್ದನ್ನು ಈಸ್ಕೊಂಡೆ. ನಾನು ಕಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಮಕ್ಕಳಿಟ್ಕೊಂಡು ಸ್ವಲ್ಪ ಕಷ್ಟನೇ. ಅವ್ರ ಪೂಜೆ ಕೂತ್ಕೊಳ್ಳೋಕೆ ಬಿಟ್ಟಿದ್ದೆ ಹೆಚ್ಚು. ಇವಾಗ ನೋಡಿ ಪ್ರಸಾದ ಕೊಡ್ತಾ ಇದ್ದಾರೆ ಎಲ್ರಿಗೂ. ನಾವು ಕೂಡ ಪ್ರಸಾದ ಈಸ್ಕೊಂಡು ತಿನ್ಬಿಟ್ಟು ಮನೆಗೆ ಬಿಡಿ ಅಂತ ಹೇಳಿದೆ. ಮಕ್ಳಿಗೂ ಕೂಡ ನಿದ್ದೆ ಬರ್ತಾಯಿತ್ತು. ಅವರು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ನಿದ್ದೆ ಮಾಡಲಿಕ್ಕೆ ಅಳ್ತಾಯಿದ್ರು. ಮನೆಯಿಂದ ಆಫೀಸ್ಗೆ ತುಂಬ ಹತ್ತಿರನೇ, ತುಂಬ ದೂರ ಏನಾಗೋದಿಲ್ಲ. ಸರಿ ಆಯಿತು, ಮನೆಗೆ ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೂ ಅಷ್ಟೇ ಮನೆಗೆ ಹೋದರೆ ಸಾಕು ಅನ್ನಿಸ್ತಾಯಿತ್ತು. ಮಕ್ಕಳನ್ನ ಸ್ವಲ್ಪ ಹಿಡಿಯೋದು ಕಷ್ಟ. ಫೋನ್ ಕೊಡಬೇಕು, ಇಲ್ಲ ಅಂದರೆ ಏನಾದರೂ ಕೊಡ್ತಿರ್ಬೇಕು ಅವರಿಗೆ. ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಬಿಡ್ತಾಯಿಲ್ಲ. ನನ್ನ ಮಗ ನೋಡಿ ಆಕಳಿಸ್ತಾ ಇದ್ದಾನೆ. ಏನು ಗೊತ್ತಿಲ್ಲ, ಸ್ವಲ್ಪ ಸುಮ್ಮನೆ ಕೂತಿರೋರು ಮತ್ತು ಫೋನ್ ಏನಾದರೂ ಆಫ್ ಆಗಿಬಿಟ್ರೆ ಮತ್ತೆ ಫೋನ್ ತೊಗೊಂಬರೋರು. ಒಂದು ಸ್ವಲ್ಪ ಹೊತ್ತು ಹಾಗೆ ಮಾಡಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವ. ಸ್ವಲ್ಪ ಹೊತ್ತು ಆಟ ಆಡಿಸಿದ್ರು, ಆಮೇಲೆ ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೊತಾಯಿದ್ರು. ಮನೆಗೆ ಬಂದು ರೆಸ್ಟ್ ಮಾಡಿ ಸ್ಯಾರಿ ಚೇಂಜ್ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದೆ. ಅಡುಗೆ ಮಾಡಬೇಕಲ್ಲ, ಇನ್ನು ಮಕ್ಕಳನ್ನು ಕೂಡ ಮಲಗಿಸಿದೆ.
ಏನಾದರೂ ಮಾಡೋಣ, ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ದರ್ಶು ಕೂಡ ಮನೇಲೇ ಇದ್ದ. ಅದೇ ಅವ್ರ ಕಾಲು ಏಟಾಗಿತ್ತಲ್ಲ, ಅವನಿಗೆ ಮಲ್ಕೊಂಡಿದ್ದ ಮನೇಲಿ. ಅವನಿಗೂ ಏನಾದರೂ ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ಮಲ್ಕೊಳ್ಳೋಣ ಅಂದ್ಬಿಟ್ಟು ಮ್ಯಾಗಿ ಮಾಡೋಣ ಅಂತ ನೋಡ್ತಾ ಇದ್ದೆ. ಒನ್ ಟೈಮ್ಗಲ್ವ ಸಂಜೆ ಅಡುಗೆ ಮಾಡೋಣ ಮತ್ತೆ ಅಂದ್ಬಿಟ್ಟು ಅಷ್ಟರಲ್ಲಿ ಮೇಲ್ಗಡೆ ಮನೆಯವರು ಮ್ಯಾಂಗೋ ಕೂಡ ಕೊಟ್ಟು ಕಳಿಸಿದ್ರು. ಅದು ತುಂಬ ಚೆನ್ನಾಗಿತ್ತು, ರುಚಿಯಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.